ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕು ಕೋಟಗಲ್ ಭಾರಿ ದನಗಳ ಜಾತ್ರೆ ಹಾಗೂ ಶಿಂಗರೇಪಲ್ಲಿ ಕ್ಷೇತ್ರ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಜಾತ್ರೆ ಕುರಿತು ಕೋಟಗಲ್ ಗ್ರಾಮದ ಪ್ರದೀಪ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕು ಆಡಳಿತ ಸಿ ದರ್ಜೆಯ ದೇವಸ್ಥಾನಗಳಿಗೆ ಸುಂಕ ವಸೂಲಾತಿ ಪದ್ಧತಿ ರದ್ದು ಮಾಡುವುದರಿಂದ ಗ್ರಾಮೀಣ ಭಾಗದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹೊರೆ ತಪ್ಪಿಸಿದಂತಾಗುತ್ತದೆ. ಜಾತ್ರೆ ಸಮಯದಲ್ಲಿ ತೆಂಗಿನಕಾಯಿ ಒಡೆಯುವುದಕ್ಕೆ ಪೂಜೆ ಮಾಡಲು ಸುಂಕ ವಿಧಿಸುವುದರಿಂದ ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಹಾಗೂ ಸಾಮಾನ್ಯ ಜನರ ಶೋಷಣೆಯಾಗುತ್ತದೆ ಎಂದು ಕೋಟಗಲ್ ಜಾತ್ರೆ ಕುರಿತು ಭಕ್ತಾದಿಗಳು ಹಾಗೂ ಸೇವಾರ್ಥಕರು ಹಾಗೂ ಶಿಂಗರೇಪಲ್ಲಿ ಕೋಟಗಲ್ ಕೆ ರಾಗುಟ್ಟಳ್ಳಿ ಗ್ರಾಮಸ್ಥರ ಪರವಾಗಿ ಈಗಾಗಲೇ ದಿನಾಂಕ 26/2/2026ರಂದು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಭಕ್ತಾದಿಗಳ ಮನೋಭಾವ ಪರಿಗಣಿಸಬೇಕೆಂದು ಕೋರಿದ್ದಾರೆ. ಕೋಟಗಲ್ ಪ್ರದೀಪ್ ಅಂತ ಇದೇ ಪಕ್ಕದ ಗ್ರಾಮದವನು. 27ರಿಂದ ಕಳೆದ ತಿಂಗಳ ಫೆಬ್ರವರಿ 27 ಏಕಾದಶಿಯಿಂದ ಇವತ್ತಿನ ಸ್ವಾತಿ ನಕ್ಷತ್ರದವರೆಗೂ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಹಾಗೂ ಈ 100 ಎಕರೆ ಪ್ರದೇಶದಲ್ಲಿ ಕೋಟಗಲ್ ಜಾತ್ರೆ ಸುಮಾರು ಭಕ್ತಾದಿಗಳ ಮತ್ತು ಬೆಂಗಳೂರು 4-5 ಜಿಲ್ಲೆ ದನಗಳ ಜಾತ್ರೆ ಹಾಗೂ ವ್ಯಾಪಾರಸ್ಥರು ಅನೇಕ ನಡೀತಾ ಇದೆ. ಇನ್ನೊಂದು ಇದರಲ್ಲಿ ಏನು ಅಂದ್ರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಕೈವಾರ ಆಲಮಗಿರಿ ಬಿಟ್ರೆ ನಮ್ಮ ತಾಲೂಕಿನಲ್ಲಿ ನಂದಿ ನಂತರ ಅತಿ ಹೆಚ್ಚಾಗಿ ಜನ ಸೇರುವಂತದ್ದು ಅಥವಾ ಪುರಾಣ ಪ್ರಸಿದ್ಧವಾಗಿರುವಂತ ಸ್ಥಳ ಅಂದ್ರೆ ಇದನ್ನ ಆದಿಕದ್ರಿ ಅಂತ ಕೂಡ ಕರೀತಾರೆ. ಇಲ್ಲಿ ಜಾತ್ರೆ ಸುಮಾರು ವರ್ಷಗಳಿಂದ ಈಸ್ಟ್ ಇಂಡಿಯಾ ಕಂಪನಿ, ಅದಕ್ಕಿಂತ ಮುಂಚೆ ಪಾಳೆಗಾರರ ಕಾಲದಿಂದ ಕೂಡ ನಡ್ಕೊಂಡು ಬಂದಿರುತ್ತೆ. ಇದು ಸಿ ದರ್ಜೆ ದೇವಸ್ಥಾನ ಆಗಿರುತ್ತೆ. ಆದ್ರೆ ತಾಲೂಕಿನಲ್ಲಿ ಸುಮಾರು ಒಂದು 200 ಸಿ ದರ್ಜೆ ಮುಜರಾಯಿ ಇಲಾಖೆ ದೇವಸ್ಥಾನಗಳಿದ್ರೂ ಕೂಡ ಒಂದು 100-150 ಜಾತ್ರೆಗಳು ನಡೀತವೆ. ಅವ್ಯಾವುದಕ್ಕೂ ಸುಂಕ ಹರಾಜು ಇಸ್ತ್ಯಾರು ಏನು ಇರೋದಿಲ್ಲ. ಈ ಜಾತ್ರೆಯಲ್ಲಿ ಸುಮಾರು 2016ರಿಂದ ಕೂಡ ಬರಗಾಲ ಹಾಗೂ ಬೇರೆ ಕೋವಿಡ್ ಅಥವಾ ಭಕ್ತಾದಿಗಳ ಒತ್ತಾಯದ ಮೇರೆಗೆ ಅಥವಾ ಒಂದಷ್ಟು ಸುಂಕ ಕಟ್ಟಿಬಿಟ್ಟು ಮಿಕ್ಕ ಜನರಿಗೆ ಇದನ್ನ ಗ್ರಾಮೀಣ ಜಾತ್ರೆಗಳನ್ನು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಕೆಲವು ಹಿತಾಸಕ್ತಿಗಳ ಕಾರಣದಿಂದ, ಹಣ ಮಾಡುವವರ ಉದ್ದೇಶದಿಂದ ಇದನ್ನೇನಾಯ್ತು, ಹರಾಜ್ ಇಸ್ತ್ಯಾರ್ ಮಾಡ್ಲೇಬೇಕು ಅಂತ ಸಿ ದರ್ಜೆಗೆ 100 ದೇವಸ್ಥಾನಗಳಲ್ಲಿ ಜಾತ್ರೆ ಆಗ್ತವೆ, ಅಲ್ಲೆಲ್ಲೂ ಹರಾಜ್ ಆಗ್ತಾ ಇಲ್ಲ. ಈ ದೇವಸ್ಥಾನಕ್ಕೆ ಮಾತ್ರ ಯಾಕೆ ಹಾಕ್ಬೇಕು? ಹಾಕಿದ್ರೆ ಎಲ್ಲಾ ಸಿ ದರ್ಜೆ ದೇವಸ್ಥಾನಕ್ಕೆ ಹಾಕ್ಬೇಕು, ಇಲ್ಲ ಯಾವುದೇ ಸಿ ದರ್ಜೆ ದೇವಸ್ಥಾನ ಜಾತ್ರೆಗಳಿಗೆ ಹರಾಜ್ ಇಸ್ತ್ಯಾರ್ ಹಾಕ್ಬಾರ್ದು. ಅದು ಹಾಕಿರೋದ್ರಿಂದ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸಾಮರಸ್ಯ ಉಂಟಾಗಿ ಈ ಗ್ರಾಮೀಣ ಭಾಗದ ಇವಾಗ ನೋಡಿ ದನಗಳ ಜಾತ್ರೆ ನಡೆಯುತ್ತೆ, ಒಂದು ಮುಡಿ ಕೊಡ್ಬೇಕು, ಧಾರ್ಮಿಕ ಆಚರಣೆ. ನಮ್ಮ ತೆಂಗಿನಕಾಯಿ ಹೊಡೆಯುವಂಥದ್ದು ಒಂದು ಧಾರ್ಮಿಕ ಆಚರಣೆ. ಅದಕ್ಕೆ ನಾವು ಸುಂಕ ಕಟ್ಟಿ ಹೋಗಿ ನಮ್ಮ ದೇವರ ಹತ್ರ ನಮಸ್ಕಾರ ಮಾಡ್ಕೋಬೇಕು ಅನ್ನೋದೊಂದು ಸ್ವಾಭಿಮಾನದ ಒಂದು ಭಕ್ತಿಯ ಭಾವಕ್ಕೆ ಧಕ್ಕೆ ಆಗಿ ಹಿಂದಿನ ಜಜಿಯಾ ಪದ್ಧತಿಯನ್ನು ನೆನಪು ಮಾಡೋ ರೀತಿಯಲ್ಲಿರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಇಲಾಖೆಯವರು ತಹಸೀಲ್ದಾರ್ AC ಅವ್ರಿಗೆ ಬರೀಬೇಕು. ಮತ್ತೆ ಮುಂದೆ ಯಾವುದೇ ತಾಲೂಕಿನಲ್ಲಿ ಸಿ ದರ್ಜೆ ದೇವಸ್ಥಾನಗಳಿಗೆ ಹರಾಜು ಇಸ್ತ್ಯಾರ್ ಹಾಕ್ಬಾರ್ದು. ಹಾಕೋದಿಕ್ಕೆ ಯಾವ ಮಾನದಂಡಗಳಿದೆ ಅನ್ನೋದನ್ನ ಸ್ಪಷ್ಟಪಡಿಸಿ, ಯಾವುದು ಇಲ್ಲ ಏನೋ ಗುಂಪಲ್ ಗೋವಿಂದ ಅನ್ಕೊಂಡು ಹೋಗ್ತಾ ಇದ್ರೆ ಬೇರೆ ಕೆಲ್ಸಗಳಿರತ್ತೆ. ಆದ್ರೆ ಈ ದೇವಸ್ಥಾನಗಳು ಕೂಡ ಜವಾಬ್ದಾರಿ ತಗೊಂಡ್ಮೇಲೆ ಇದು ಕೂಡ ಅವ್ರದೇ ಕೆಲಸ ಆಗಿರುತ್ತದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗುತ್ತೆ. 4 ಪೇಪರ್ 4 ಲೈನ್ ಅದ್ರಲ್ಲಿ ದೊಡ್ಡಬಿಟ್ಟು ಇನ್ಯಾರಿಗೂ ಹಕ್ಕು ಕೊಟ್ಬಿಟ್ಟಿದೀವಿ ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ಭಕ್ತಾದಿಗಳ ಭಾವನೆ ಧಕ್ಕೆ ಆಗಿದೆ ಅನ್ನೋದು ಇದ್ರಲ್ಲಿ ಬಂದಿದೆ. ಹಾಗೆ ಇದಕ್ಕೆ ಉದಾಹರಣೆ ಏನು ಅಂದ್ರೆ, ಇದೇ ಜಾತ್ರೆಯಲ್ಲಿ 2 FIRಗಳಾಗಿವೆ, ಅನೇಕ ಘಟನೆಗಳಾಗಿವೆ, ಆಗದೇ ಇರುವಂತ ಘಟನೆಗಳಾಗಿವೆ. ಈ ಎಲ್ಲಾ ಘಟನೆಗಳಿಗೂ ಹರಾಜನ್ನು ಕೂಗಿಸಿರುವಂತ ತಾಲೂಕು ಆಡಳಿತ ಕಾರಣ ಆಗತ್ತೆ. ಇದನ್ನು ಕೂಡಲೇ ಗಮನಿಸಬೇಕು. ಹಾಗೂ ಭಕ್ತಾದಿಗಳು ಕಾನೂನು ಇರ್ಲಿ, ಕಾನೂನು ಪಾಲನೆ ಮಾಡೋದು ಮಾಡ್ಲಿ, ಭಕ್ತಾದಿಗಳ ಅಭಿಪ್ರಾಯಕ್ಕೂ ಕೊಟ್ಟು ಅವ್ರನ್ನೂ ತೊಡಗಿಸ್ಕೊಂಡು ಮಾಡೋ ಅಂತ ಕಾರ್ಯಕ್ರಮಗಳು ಯಶಸ್ವಿ ಆಗತ್ತೆ. ಯಾಕೆಂದ್ರೆ ಒಂದು ದೇವಾಲಯ ಕ್ಷೇತ್ರವಾಗಿ ಬೆಳಿಬೇಕು. ಇವಾಗ ದೇವಾಲಯ ಇತ್ತು, ಕ್ಷೇತ್ರ ಆಗಿ ಬೆಳೆಯೋ, ಕ್ಷೇತ್ರ ಅಂದ್ರೆ ಇವಾಗ ಕುಕ್ಕೆ, ಧರ್ಮಸ್ಥಳ ಅಥವಾ ಇನ್ನೊಂದು ಆವಣಿ ಇಂಥವೆಲ್ಲ ಇರುತ್ತೆ ಕ್ಷೇತ್ರ. ಸುಮಾರು ಜನ ಬಂದು ಹೋಗುವಂತದ್ದು, ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗತ್ತೆ. ಅದಕ್ಕೆ ಮೂಲಭೂತ ಸೌಲಭ್ಯಗಳು. ಯಾಕೆಂದ್ರೆ ಜಾತ್ರೆ ಅನ್ನೋದು ನಮ್ಮ ಗ್ರಾಮೀಣ ಸೊಗಡಿನ ಒಂದು ಸುಗ್ಗಿ ಆದ ನಂತರ ಬರುವಂತ ಒಂದು ಸಂಪ್ರದಾಯ. ದನಗಳ ಜಾತ್ರೆ ಇರಬೇಕು, ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ಕೋಬೇಕು, ಬಂದಿರೋರು ತಗೊಳ್ಳೋದಕ್ಕೆ ವಸ್ತುಗಳು ಇರ್ಬೇಕು. ಇದನ್ನೆಲ್ಲ ನಮ್ಮ ಸಂಸ್ಕೃತಿ ಕಲೆಯನ್ನು ಉಳಿಸುವಂತಹದ್ದಾಗಿರುತ್ತೆ. ಅದನ್ನ ಬೆಳೆಸುವಂತ ರೀತಿಯಲ್ಲಿ ನಮ್ಮ ಕಾನೂನುಗಳು ಇರಬೇಕು. ಅದನ್ನ ನಾಶ ಮಾಡೋ ರೀತಿಯಲ್ಲಿ ಇರುವಂತದ್ದು ತುಂಬಾ ಅಧಾರ್ಮಿಕವಾಗಿರೋದು, ಅಮಾನವೀಯ ಕೆಲಸ ಇದೆ ಅನ್ನೋದು ಭಕ್ತಾದಿಗಳ ಅಭಿಪ್ರಾಯ. ಇದೇ ಜಾತ್ರೆಯಲ್ಲಿ ಗೇಟ್ಗಳು ಹರಾಜು ಹಾಕಿರೋದ್ರಿಂದ ಆಸ್ಪತ್ರೆಗಳ ಪಾಲಾಗಿ FIRಗಳು ದಾಖಲೆ ಮಾಡಿಕೊಂಡು
ಈ ಸಾಮರಸ್ಯ ಬೆಳೆಯೋದು ಹೋಗಿ ದ್ವೇಷ ಭಾವನೆ ಬೆಳೆಯುವಂತದ್ದಾಗ್ತಾ ಇದೆ. ಇದಕ್ಕೆ ಸಂಪೂರ್ಣ ಹೊಣೆ ಹರಾಜ್ ಹಾಕಿರುವಂತ ತಾಲೂಕು ಆಡಳಿತ ಅನ್ನೋದೇ ನಮ್ಮ ಭಕ್ತಾದಿಗಳ ಎಲ್ಲರ ನನ್ನ ಅಭಿಪ್ರಾಯ ಕೂಡ ಆಗಿರುತ್ತದೆ. ಹಾಗೂ ಅದನ್ನ ಬಿಟ್ರೆ ಜಾತ್ರೆಗೆ ಸುಮಾರು ಕಡೆಯಿಂದ ಬೆಂಗಳೂರು ಎಲ್ಲ, ಯಾಕೆಂದ್ರೆ ನಮ್ ಭಾಗದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕದ್ರಿ ಬಿಟ್ರೆ ಇಲ್ಲೇ ಇರೋದು. ಇದನ್ನ ಆದಿ ಕದ್ರಿ ಅಂತಾರೆ, ಕಾದ್ರಿ ಅಂತಾರೆ. ಅಲ್ಲಿಗೆ ಹೋಗದೆ ಇರೋರು ಅಥವಾ ಪಾಳ್ಯಗಾರರ ಅವಧಿಯಲ್ಲಿ ಅದು ಆಗಿದೆ, ಇದು ಆಗಿದೆ. ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಬೆಂಗಳೂರಿನಿಂದ ಅಂದ್ರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತಾರಲ್ಲ, ಈ ಭಾಗದಲ್ಲಿರುವಂತ ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿದೆ ಇದು. ಸುಮಾರು ಜನ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಮೊನ್ನೆ ಹುಂಡಿ ಇದುವರೆಗೂ ಆಗಿರುವಂತದ್ದು ಒಂದು 95 ಲಕ್ಷ ಇತ್ತು. ಅದ್ರ ಜೊತೆಗೆ ಸರ್ಕಾರ ಇನ್ನೊಂದು 90 ಚಿಲ್ಲರೆ, ಒಟ್ಟು 1.5 ಇಂದ 2 ಕೋಟಿ ಇದರಲ್ಲಿ ಅಭಿವೃದ್ಧಿ ಮಾಡ್ತಾ ಇದೆ. ಹಾಗೆ ಹಿಂದೆ ಮುನ್ರೆಡ್ಡಿ ಸರ್ ಅವರು ಮತ್ತೆ ಅನೇಕ ಭಕ್ತರು ಅವ್ರ ಜೊತೆಲಿ ತೊಡಸ್ಕೊಂಡು ರಾಜಗೋಪುರ ನಿರ್ಮಾಣ ಆಯ್ತು. ಪೂರ್ತಿಯಾಗಿ ಇನ್ನ ಮಾರ್ಚ್ ನಂತರ, ಜಾತ್ರೆ ನಂತರ ಈಗ ದೇವಸ್ಥಾನ ಕೂಡ ಪೂರ್ಣ ಪ್ರಮಾಣದಲ್ಲಿ ಪುನರ್ ನಿರ್ಮಾಣ ಆಗುವಂತದ್ದಿದೆ. ಹೀಗೆ ಹೋಗ್ತಾ ಇರೋದನ್ನ ನಮ್ಮ ಸಂಪ್ರದಾಯನ ಬೆಳೆಸೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು. ಜಾತ್ರೆಯಲ್ಲಿ ಸುಮಾರು ಕಡೆಯಿಂದ ಭಕ್ತಾದಿಗಳು, ಜನಗಳ ರೈತರು ಹಾಗೂ ಅನೇಕ ರಾಜಕೀಯ ಮುಖಂಡರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಮಾಡಿ ಕೋಟೆಗಲ್ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಮೀಡಿಯಾ ಮಿತ್ರರು ಸಹ ತಮ್ಮ ಇದರಲ್ಲಿ ಎಲ್ಲ ಪ್ರಚಾರ ಮಾಡಿ, ಸ್ಥಳೀಯವಾಗಿ ಪ್ರಚಾರ ಕೊಟ್ಟು ವಿಶೇಷವಾಗಿ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗ್ಲಿ ಹಾಗೂ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಮುಂದಿನ ವರ್ಷ ಆದ್ರೂ ನಮ್ಮ ಭಾಗಕ್ಕೆ ಒಳ್ಳೆ ಮಳೆ ಬೀಳ್ಲಿ ಹಾಗೂ ಉತ್ತಮ ಪ್ರಮಾಣ ಗುಣಮಟ್ಟದ ನೀರು ಬರ್ಲಿ, ಎತ್ತಿನ ಒಳ್ಳೇನೋ ಅದು ಇದು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ನಮಸ್ಕಾರ.